ದೋಷಗಳ ಪರಿಹಾರಾರ್ಥವಾಗಿ ನೋಡಿ ಸಿಂಹರಾಶಿಯವರು ಪ್ರತಿನಿತ್ಯ ಭಾಸ್ಕರನ ಆರಾಧನೆಯನ್ನು ಮಾಡಿಕೊಳ್ಳಿ. ಯಾಕೆಂದರೆ ಈ ಒಂದು ರಾಶಿಗೆ ಅಭಿಮಾನ ದೇವತೆ ರವಿಯಾದ್ದರಿಂದ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ನೀವು ಮೊದಲಾಗಿ ಮಾಡ್ತಕ್ಕಂಥದ್ದು ಬೆಳಿಗ್ಗೆ ಎದ್ದ ನಂತರದಲ್ಲಿ ನಿಮಗೆ ಸರಿಯಾದಂತಹ ಒಂದು ಶಾಸ್ತ್ರೀಯವಾಗಿ ಸೂರ್ಯ ನಮಸ್ಕಾರವನ್ನು ಮಾಡಲಿಕ್ಕೆ ಬರುತ್ತೆ ಅಂತಂದರೆ ಎಲ್ಲ ರೀತಿಯಾದಂತಹ ಶಾಸ್ತ್ರೀಯವಾಗಿ ಮಾಡುವಂತಹ ಆ ಒಂದು ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ. ಇಲ್ಲ ಅದೆಲ್ಲ ನಮ್ಮ ಹತ್ರ ಸಾಧ್ಯ ಇಲ್ಲ, ನಮಗದು ಗೊತ್ತಿಲ್ಲ ಸ್ವಾಮಿ ಅಂತಂದರೆ ಸೂರ್ಯನಿಗೆ ಪ್ರತಿನಿತ್ಯ ಅರ್ಘ್ಯೆಯನ್ನು ಸಮರ್ಪಣೆಯನ್ನು ಮಾಡಿ ಅಥವಾ ಬೆಳಿಗ್ಗೆ ಎದ್ದ ನಂತರದಲ್ಲಿ ಮೊದಲು ಬಂದು ಸೂರ್ಯ ದೇವರನ್ನು ನೋಡಿ ನಮಸ್ಕಾರವನ್ನು ಮಾಡಿ ಅಥವಾ ಆದಿತ್ಯ ಹೃದಯ ಅಥವಾ ಆದಿತ್ಯ ಕವಚವನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ. ಅಥವಾ ಓಂ ಘೃಣಿಹಿ ಸೂರ್ಯ ಆದಿತ್ಯ ಹೇಳ್ತಕ್ಕಂಥ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡಿಕೊಳ್ಳಿ. ಅಥವಾ ಆದಿತ್ಯಾಯ ನಮಃ ರವಯೇ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ನೀವು ಹೇಳಿಕೊಳ್ತಕ್ಕಂಥದ್ದು ಕೂಡ ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಲೈಫಿನಲ್ಲಿ ಖಂಡಿತವಾಗಿಯೂ ನೀಡುತ್ತೆ. ಇನ್ನು ಮಾತಾಪಿತೃಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಅಥವಾ ಮನೆಯಲ್ಲಿ ದಂಪತಿ ಪೂಜೆ ಅಥವಾ ಗೃಹಸ್ಥರ ಪೂಜೆಯನ್ನು ಮಾಡಿ ಯಾವುದಾದ್ರೂ ಒಂದು ವೃದ್ಧ ದಂಪತಿಗಳಿಗೆ ವಸ್ತ್ರ ಇತ್ಯಾದಿಗಳನ್ನು ಕೊಟ್ಟು ಅವರ ಕಾಲನ್ನು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಈ ಒಂದು ಸಂವತ್ಸರ ಅತ್ಯಂತ ಶುಭ ಫಲವನ್ನು ನೀಡಬಹುದಾದಂತಹ ಸಂವತ್ಸರವಾಗಿರುತ್ತೆ.